ವೇದವತಿ, ವೇದವತಿ, ಏನಿದೆ? ನಿನಗೆ ಸೂಕ್ತವಾದ ವರ್ಣ ನೋಡಲಿಕ್ಕೆ ನಿನ್ನ ವಿವಾಹ ಮಾಡಬೇಕೆಂದು ಕಾತರಿಸಿ ಅಷ್ಟ ದಿಕ್ಕಗಳಿಗೂ ಸೂಕ್ತ ವರನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ. ಪರಾಕ್ರಮಶಾಲಿಗಳು, ಸತ್ಕುಲ ಪ್ರಸೂತರು, ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮೋತ್ತಮ ಗುಣಗಳುಳ್ಳ ವರಗಳನ್ನು ಶೋಧಿಸುತ್ತಿರುವುದು ಅವರಿಗೆ ಸಂದೇಶ ಬರುತ್ತದೆ. ಅವೆಲ್ಲವನ್ನು ನಿನಗೆ ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತೊಟ್ಟಿರುವುದೇತಕ್ಕೆ? ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತಿದೆ. ಇಲ್ಲ ಅಪ್ಪಾಜಿ, ಇಲ್ಲ. ನಿಮಗೆ ಆತಂಕ ಬೇಡ. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ. ವೇದವತಿ, ಏನಿದು ವಿಚಿತ್ರ? ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ? ಅಪ್ಪಾಜಿ, ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿ ತಾನೆ ಆ ಶಂಕರನನ್ನು ಪಡೆದಿದ್ದು. ವೇದವತಿ, ದಾಕ್ಷಾಣಿ ಅಗಲಿಕೆಯಿಂದ ಪರಮ ವಿರಾಗಿಯಾಗಿದ್ದ ಪರಮೇಶ್ವರನನ್ನು ವರಿಸಲು ಆ ಗಿರಿಜೆಗೆ ತಪಸ್ಸು ಮಾಡುವುದೊಂದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಅಪ್ಪಾಜಿ, ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜಿಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ. ಮಧುಸೂದನ ಅಂದ್ರೆ? ಕ್ಷೀರಸಾಗರ ಶಾಯಿ, ಶೇಷಶಯನ, ಶಂಕುಚಕ್ರ ಕಥಾಧಾರಿ, ವೈಕುಂಠ ದೊರೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ. ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ಆಶೀರ್ವದಿಸಿ. ವೇದವತಿ, ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕತನವನ್ನು ನಾನು ತೋರಲಾರೆ. ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಕಳುಹಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡು. ಇಲ್ಲ ಅಪ್ಪಾಜಿ, ಇಲ್ಲ. ಆ ವಿಷ್ಣುವೇ ನನ್ನ ಪತಿ. ಆ ವಿಷ್ಣುವನ್ನಲ್ಲದೆ ಬೇರ್ಯಾರನ್ನು ಎಂದಿಗೂ ನಾನು ವರಿಸಲಾರೆ ಅಪ್ಪಾಜಿ, ವರಿಸಲಾರೆ. ವೇದವತಿ, ಮಗಳೆಂಬ ಮಮಕಾರದಿಂದ ಮೃದು ವಚನಗಳನ್ನು ಆಡುತ್ತಿರುವ ನಾನು ಅದನ್ನು ಮರೆತು ಕಠಿಣವಾಗಿ ಬುದ್ಧಿ ಹೇಳಬೇಕಾಗುತ್ತದೆ. ಅಪ್ಪಾಜಿ, ತಂದೆಯಾಗಿ ನೀವು ನನ್ನನ್ನು ದಂಡಿಸಬಹುದು, ಆದರೆ ಮಹಾವಿಷ್ಣುವನ್ನು ನನ್ನ ಪತಿಯಾಗಿ ಪಡೆಯುವ ನನ್ನ ನಿರ್ಧಾರವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ.